ಕುಮಾರಣ್ಣರವ್ರು ಮಾತಾಡಿದ್ದಾರೆ. ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಯ ಇದಕ್ಕೆ ನೇಮಿಸಿದ್ದೀರಾ, ಏನು ನ್ಯಾಯ ಸಿಗುತ್ತಾ ಅಂತ ಕೇಳಿದ್ದಾರೆ. ಅದಕ್ಕೆ ನೀವು ಉಪಯೋಗಿಸುವಂಥ ಪದ ನೋಡಿ, 22/4/2024 ನ್ಯಾಯಾಲಯ ತನಕ ಹೋಗೈತೆ. ಇದನ್ನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದವತ್ತು. ನಾನು 18-25 ನಿಮಿಷ ಮಾತಾಡಿದ್ನಲ್ಲ, ಇದನ್ನೇ ಹೇಳಿದ್ದು. ಇವ್ರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ರಾಜ್ಯ ಸರ್ಕಾರದ ಜನರ ತೆರಿಗೆ ಹಣ ಕರ್ನಾಟಕದ ಜನತೆಯ ನಿಮ್ಗಿರೋದು 5 ವರ್ಷ, ಅದರ ಸವಲತ್ತನ್ನ ಹಂದಿ ಥರ ಮೇಯ್ತಾ ಇರೋರು ನೀವು. ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರಾ? ಬಹಿರಂಗಪಡಿಸಿ ನಿಮ್ಮ ಕುಟುಂಬದ ಅಸೆಟ್ಸ್ನ ಆಂಧ್ರದಿಂದ ತಂದಿದ್ರ ನೀವು? ಇವತ್ತು ಕುಮಾರಸ್ವಾಮಿ ಅವ್ರಿಗೆ, ನೆಕ್ಸ್ಟ್ ಇನ್ನೊಬ್ರಿಗೆ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಬಂತು? ಇದನ್ನ ಪಕ್ಷ ಯಾವುದಾದ್ರೂ ಆಗಿರಲಿ, ಒಬ್ಬ ಅಧಿಕಾರಿ ಆಮೇಲೆ ಒಂದು ಲೆಟರ್ ಇಲ್ಲ, ಆಂತರಿಕ ಪತ್ರ ಆಯ್ತಪ್ಪ, ದಕ್ಷ ಅಧಿಕಾರಿ. ಮತ್ತೆ ಎಲ್ಲಿ ಚಮಚಾಗಿರಿ ಮಾಡಿ 11 ವರ್ಷದಿಂದ ಇಲ್ಲಿರೋದು ನೀವು? ಯಾರು ನಿಮ್ಮನ್ನು ಉಳಿಸ್ತವ್ರು? ಯಾಕೆ ಹೋಗ್ಲಿಲ್ಲ ವಾಪಸ್? ನನಗೆ ಆಸ್ಮಾ, ನನಗೆ ಅಲ್ಲಿ ಒಗ್ಗಲ್ಲ, ಇಲ್ಲಿದ್ದೀರಲ್ಲ, ಇದನ್ನ ಹೇಳಕ್ಕ? ಅದರಿಂದ ಆಯಿತು, ನಿಮ್ಮ ಅಧಿಕಾರಿಗೆ ಆತ್ಮಸ್ಥೈರ್ಯ ಕೊಡೋಕ್ಕೆ ಹೇಳಿದ್ದೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಗೊತ್ತು? ರಾಜೀನಾಮೆ ಕೊಟ್ಟು ನಿಂತ್ಕೊಳ್ರಿ ಎಲೆಕ್ಷನ್ಗೆ. ಬೇರೆಯವರೆಲ್ಲ ನಿಂತ್ಕೊಂಡವ್ರಲ್ಲ, ಹಂಗೆ ನಿಂತ್ಕೊಂಡು ರಾಜಕೀಯ ಮಾಡಿ. ಕರ್ನಾಟಕದ 8 ಕೋಟಿ ಜನ ಕಟ್ತಾ ಇದಾರಲ್ಲ ಟ್ಯಾಕ್ಸು, ಆ ಹಣದಲ್ಲಿ ತಿಂತಾ ಇರೋದು ಅನ್ನ, ನಿಮ್ಮ ಸಂಬಳ. ಜನ ಬೀದಿಗಿದ್ದು ಹೋರಾಟ ಮಾಡೋಕ್ಕೆ ಮುಂಚೆ DG and IG ಅವರೇ, ನಿಮ್ಮ ಇಲಾಖೆನ ಸರಿ ಮಾಡಿ. ಬಹಳಷ್ಟು ಅಸಹ್ಯ ಅನ್ನಿಸ್ತದೆ. ಎಷ್ಟು ದುರ್ಬಳಕೆ ಆಯ್ತಾ ಇದೆ. ಒಬ್ಬ ಇನ್ಸ್ಪೆಕ್ಟರ್ ಕೊಡ್ತಾನೆ ಕಂಪ್ಲೇಂಟ್, ಕಿಶೋರ್ ಕುಮಾರ್ ಅಂತ, ಇವ್ರ ಮೇಲೆ 7/1/2023 ರಿಯಲ್ ಎಸ್ಟೇಟ್ ವ್ಯವಹಾರದ ಕೊಡ್ತೀನಿ ಕಾಪಿ. ಇದೆಲ್ಲವನ್ನ ಇಟ್ಕೊಂಡು ಮಾತಾಡಿದ್ದಾರೆ. ತಪ್ಪು ಅಂದರೆ ನೀವು ತಪ್ಪು ಅಂತ ಹೇಳಿ. ಅದಕ್ಕೆ ನೀವು ಉಪಯೋಗಿಸುವಂಥ ಪದ ಇದರ ಹಿಂದೆ ಯಾರು ಇದ್ರೆ ನಮ್ಮ ಸ್ನೇಹಿತರುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕನ ಈ ಸ್ಥಿತಿಗೆ ತರಬೇಡಿ. ತೊಗಲಕ್ ದರ್ಬಾರ್ ಅಲ್ಲ ಇದು. ಹಿಸ್ಟ್ರಿ ರಿಟರ್ನ್ಸ್ ಬ್ಯಾಕ್. ಭಾಳ ದಿನ ಉಳಿಯಲ್ಲ.